ನಮಸ್ಕಾರ. ಎವಿಡಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮುಖ್ಯಾಂಶಗಳು. ಸರ್ಕಾರಿ ಆದರ್ಶ ವಿದ್ಯಾಲಯ ಧಾರವಾಡದಲ್ಲಿ ಮೆರಗು ತುಂಬಿದ 2024-25ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆ. ಎಎಪಿ, ಎಜಿಪಿ ಎಂಬ 2 ಪಕ್ಷಗಳು ಮತ್ತು ಸ್ವತಂತ್ರವಾಗಿ ಸೇರಿ ಒಟ್ಟು 65 ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಕೆ. ಆಶ್ವಾಸನೆ ಆಶಯಗಳೊಂದಿಗೆ ಪ್ರಚಾರ ಮಾಡಿದ ಅಭ್ಯರ್ಥಿಗಳು, ಉತ್ಸುಕತೆಯಿಂದ ಪ್ರೋತ್ಸಾಹಿಸಿದ ವಿದ್ಯಾರ್ಥಿಗಳು. ದಿನಾಂಕ 13/7/2024ರಂದು ಬ್ಯಾಲೆಟ್ ಪೇಪರ್ ವಿಧಾನದಿಂದ ಶಿಸ್ತುಬದ್ಧವಾಗಿ ಜರುಗಿದ ಚುನಾವಣೆ. ಶಿಕ್ಷಕರ ಸಲಹೆ ಪ್ರೋತ್ಸಾಹದೊಂದಿಗೆ ಸುಗಮವಾಗಿ ನಡೆದ ಮತದಾನ. Studio. ಈಗ ಶುರುವಾಯಿತು ವಿದ್ಯಾರ್ಥಿಗಳ ಕುತೂಹಲಕಾರಿ ಕ್ಷಣ. ದಿನಾಂಕ 15/7/2024ರಂದು ನಡೆದ ಮತ ಎಣಿಕೆ. ಪುನಃ ರಾರಾಜಿಸುತ್ತಾ ಎಜಿಪಿ ಅಥವಾ ಸವಾಲಾಗುತ್ತಾ ಎಎಪಿ ಎಂಬ ಕುತೂಹಲದಲ್ಲಿರುವ ವಿದ್ಯಾರ್ಥಿಗಳು. ಮೊದಲ ಸುತ್ತಿನಲ್ಲಿ ಮುನ್ನಡೆ ಪಡೆಯುತ್ತಿರುವ ಎಜಿಪಿ, ಎರಡನೇ ಸುತ್ತಿನಲ್ಲಿ ಶತಕ ತಲುಪಿದ ಎಎಪಿ. ನೋಡೋಣ ಬನ್ನಿ ಯಾರ ಕೈ ಹಿಡಿಯುತ್ತೆ ಗೆಲುವು. ಕೊನೆಗೂ ಬಂದಿತು ವಿದ್ಯಾರ್ಥಿಗಳು ಕುತೂಹಲದಿಂದ ಕಾಯ್ದ ಕ್ಷಣ. ಈಗ ಎಲ್ಲರ ಚಿತ್ತ ಚುನಾವಣೆಯ ಫಲಿತಾಂಶದತ್ತ. ಕೊನೆಗೆ ಹೆಚ್ಚು ಮತಗಳಿಂದ ವಿಜಯ ಸಾಧಿಸಿದ ಎಎಪಿ. ಸರ್ಕಾರಿ ಆದರ್ಶ ವಿದ್ಯಾಲಯ ಧಾರವಾಡ 2024-25ನೇ ಸಾಲಿನ ಶಾಲಾ ಸಂಸತ್ತಿನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು 10ನೇ ತರಗತಿಯ ವಿದ್ಯಾರ್ಥಿನಿ ಧೃತಿ ಕೋಲ್ಕಾರ್. ಅದರಂತೆ ಒಟ್ಟು 24 ವಿದ್ಯಾರ್ಥಿಗಳು ಹೆಚ್ಚು ಮತಗಳಿಂದ ವಿಜೇತರಾಗಿ ಶಾಲಾ ಸಂಸತ್ತಿಗೆ ಆಯ್ಕೆಯಾದರು. ಒಟ್ಟಾರೆಯಾಗಿ ಮುಖ್ಯೋಪಾಧ್ಯಾಯರ ಮಾರ್ಗದರ್ಶನ, ಶಿಕ್ಷಕರ ಸಲಹೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಉತ್ಸುಕತೆ ಆಸಕ್ತಿಗಳೊಂದಿಗೆ ಸಾಂವಿಧಾನಿಕ ರೀತಿಯಲ್ಲಿ ಬಹುಶಿಸ್ತುಬದ್ಧವಾಗಿ ಜರುಗಿದ ಈ ಶಾಲಾ ಸಂಸತ್ತು ಚುನಾವಣೆ ಇಂದಿನ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಉತ್ತಮ ಮಾದರಿಯಾಗಿತ್ತು. ಧನ್ಯವಾದಗಳು.